ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಜಗತ್ತಲ್ಲಿರೋ ಎಲ್ಲ ಅಮ್ಮಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ವಿಶ್ ಮಾಡ್ತಾ ಇದೀನಿ. ಎಸ್ಪೆಷಲಿ ನಮ್ಮ RCB ಅಭಿಮಾನಿಗಳಿಗೆ. ಕಾರಣ ಏನ್ ಹೇಳಿ, ತಾಯಿ ತರ ನೋಡ್ಕೊಂಡಿದ್ದೀರಾ RCB ಟೀಮ್ನ, ಅದಕ್ಕೋಸ್ಕರ ನಿಮ್ಗೂ ಕೂಡ ಇವತ್ತು ಹ್ಯಾಪಿ ಮದರ್ಸ್ ಡೇ ಹೇಳ್ತಾ ಇರೋದು. 2019ರಲ್ಲಿ ಕಳ್ಕೊಂಡೆ ನಾನು ನಮ್ಮ ತಾಯಿನ. ಅವ್ರು ಹೋದ್ಮೇಲೆ ಅವ್ರ ವ್ಯಾಲ್ಯೂ ಗೊತ್ತಾಗಿದೆ. ನನ್ನಂತ ಏನ್ ಹೇಳ್ತೀನಿ, ಅದೃಷ್ಟ ಅಥವಾ ಡಬ್ಬ ನನ್ನ ಮಗ ಬೇರೆ ಯಾರು ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಅದಕ್ಕೆ ನನ್ನ ಕಳಕಳಿಯ ಮನವಿ ಏನು ಗೊತ್ತಾ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ನಿಮ್ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ವ್ಯಾಲ್ಯೂ ಹೋದ ಮೇಲೆ ನಿಮಗೆ ಗೊತ್ತಾಗತ್ತೆ. ಹಾಗಾಗಿ ಹ್ಯಾಪಿ ಮದರ್ಸ್ ಡೇ. ಹಾಗೂ ಪ್ರತಿ ಒಂದು ತಾಯಿಗೂ ನಾನೊಂದು ಸಲ್ಯೂಟ್ ಹೊಡಿತಾ ಇದೀನಿ. ಯಾಕಂದ್ರೆ ನೋಡಿ, ನೀವು ಎಷ್ಟೊತ್ತಿಗೆ ಬನ್ನಿ ಮನೆಗೆ, ಊಟ ಆಯ್ತೇನೋ, ಊಟ ಬಡಿಸ್ಲೇನೋ ಅಂತ ಕೇಳೋ ಏಕೈಕ ವ್ಯಕ್ತಿ ಜಗತ್ತಲ್ಲಿ ಯಾರು ಅಂದ್ರೆ ಅದು ತಾಯಿ. ಸೊ ಹಾಗಾಗಿ ಇವತ್ತು ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ ವಿಶ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಹಚ್ಕೋತಾ ಇದ್ದೀನಿ.